ಇದೀಗ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ, ಬನ್ನಿ ನೋಡೋಣ. ಕರ್ನಾಟಕ ಏನು ಟಾಪ್ 10 ಅಲ್ಲಿ ಇಲ್ಲ. ಹೆಚ್ಚು ಕ್ರೈಮ್ ಆಗ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ಇಲ್ಲ. ಇವತ್ತು ಕರ್ನಾಟಕ 10 ಹೊರಗಡೆ ಇರ್ತಕ್ಕಂಥ ರಾಜ್ಯ ಆಗಿದೆ. ಇವ್ರು ಹೆಂಗೆ ಹೇಳ್ತಾರೆ ಇವತ್ತು ಕ್ರೈಮ್ ಹೆಚ್ಚಾಗಿದೆ ಅಂತ? ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಮತ್ತು ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಲವಾರು ಹಗರಣಗಳ ಬಗ್ಗೆ ಜಗಜ್ಜಾಹಿರವಾಗಿರುವಂಥದ್ದು ಎಲ್ಲ ಕೂಡ ಕೋರ್ಟು ನ್ಯಾಯಾಲಯಗಳು ಇರ್ತಕ್ಕಂಥದ್ದು. ನಮ್ಮ ಮೇಲೆ ಯಾವುದಿದೆ? ಯಾವುದಾದ್ರು ಒಂದಾದರೂ ಅವ್ರು ತೋರಿಸ್ಲಿಯಪ್ಪ. ನಮ್ಮ BBMP ನಮ್ಮ ಅವಧಿಯಲ್ಲಿ ಕಳೆದ 3 ವರ್ಷ ಯಾವುದಾದ್ರು ಒಂದು ಕೇಸಲ್ಲಿ ಇಂಥ ಇದ್ರಲ್ಲಿ ಹಗರಣ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಆಗಿ ನಮ್ಮ ಇವ್ರ ಮೇಲೆ ಏನಾದ್ರು ಆಗಿರ್ತಕ್ಕಂಥದ್ದು ಇದೆಯಾ? ಯಾವುದೂ ಇಲ್ಲ. ಸೊ ಈ ರೀತಿ ಸುಳ್ಳನ್ನು ಹೇಳ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ಅವರು ಕೈ ಹಾಕಬಾರ್ದು. ಮತ್ತು ಸೊ ಈ ರೀತಿಯಾಗಿ ಪದೇ ಪದೇ ಇವರು BJP ಅವರಿಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅವ್ರ ಕಾಲದಲ್ಲಿ ಡೆವಲಪ್ಮೆಂಟ್ ಅನ್ನು ಮಾಡ್ದೇನೆ ಆ್ಯಕ್ಚುಲಿ ಅವ್ರ ಕಾಲದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿದವರು ಯಾರಂದ್ರೆ UPA ಸರ್ಕಾರ. ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಯಾರು ಮಾಡಿದ್ರು? UPA ಸರ್ಕಾರ ಮಾಡಿದ್ರು. ಮತ್ತು ನಮ್ಮ ದಾಸರಳ್ಳಿ ಪಿಣ್ಯಾಗ ಹೋಗ್ತಕ್ಕಂಥ ಫ್ಲೈಓವರ್ ಯಾರು ನಿರ್ಮಾಣ ಮಾಡಿದ್ರು? UPA ಸರ್ಕಾರ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ರಸ್ತೆಯನ್ನು ಮಾಡ್ತಕ್ಕಂಥ ಆ ಫ್ಲೈಓವರ್ಗಳನ್ನು ಯಾರು ನಿರ್ಮಾಣ ಮಾಡಿದ್ರು? UPA ಸರ್ಕಾರ. ಇಷ್ಟೆಲ್ಲ ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತು ನರ್ಮಿಂದ ಎಷ್ಟು ಹಣ ಕೊಟ್ಟು ನಾವು ಅವ್ರಿಗೆ ಮೆಟ್ರೋ ಯೋಜನೆಯನ್ನು ಶುರು ಮಾಡಿದ್ದು ಅವತ್ತು UPA ಸರ್ಕಾರ ಇದ್ದಾಗ ಸ್ಟಾರ್ಟ್ ಆಗಿದ್ದು. ಎಲ್ಲ ರೀತಿಯಲ್ಲೂ ನಾವು ಬೆಂಗಳೂರಿಗೆ ಪೂರಕವಾಗಿ ಹಣ ಕೊಟ್ಕೊಂಡು ಬಂದಿದ್ದು. ಆ ಸಂದರ್ಭದಲ್ಲಿ ಇವರು ಏನಾದರೂ ಒಂದಾದರೂ ಗುರುತರವಾದಂಥ ಸಾಧನೆ ಮಾಡಿದ್ರ? ಏನಾದರೂ ಒಂದು ಗುರುತರ ಸಾಧನೆ ಮಾಡಿದ್ರ ಇವರು? ಅವ್ರ ಕಾಲದಲ್ಲಿ ಏನೋ ಒಂದು ತೋರಿಸ್ಲಿಯಪ್ಪ. ಎಷ್ಟು ಜಮೀನುಗಳನ್ನು ಅಡ ಇಡ್ತಕ್ಕಂಥ ಪರಿಸ್ಥಿತಿ ಬಂತು BJP ಇದ್ದಾಗ. ಯುಟಿಲಿಟಿ ಬಿಲ್ಡಿಂಗು, ಈ ರೀತಿ ಹಲವಾರು ಬಿಲ್ಡಿಂಗ್ಗಳನ್ನು ಅಡ ಇಡುವಂಥ ಪರಿಸ್ಥಿತಿ, ಆ ನಾಚಿಕೆಗೇಡಿನ ಪರಿಸ್ಥಿತಿಗೆ BJPಯವರೇ ಕಾರಣಕರ್ತರು. ನಾವು ಅದನ್ನೆಲ್ಲ ವಾಪಸ್ ತಗೊಳ್ತಾ ಇದ್ದೀವಿ. ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಸುಮ್ಮನೆ ಬಜೆಟನ್ನು 8,000 10,000 ಕೋಟಿ ಮಾಡೋರು, ಖರ್ಚು ಮಾಡೋದು 2,000 3,000 ಕೋಟಿ ಖರ್ಚು ಮಾಡೋರು. ಬರೀ ಬೋಗಸ್ ಬಜೆಟ್ಗಳನ್ನು ಅವ್ರು ಪಬ್ಲಿಷ್ ಮಾಡ್ತಾ ಇದ್ರು. ಮತ್ತು ಪೌರ ಕಾರ್ಮಿಕರಿಗೆ ಇವತ್ತು ನಾವೇನು ಕ್ರಮ ತಗೊಂಡಿದ್ದೇವೆ, ನಮ್ಮ ಕಾಲದಲ್ಲಿ ಇವತ್ತು ಅವ್ರಿಗೆ ಹೆಚ್ಚು ಸಂಬಳ ಕೊಡುವಂಥದ್ದು, ಅವ್ರಿಗೆಲ್ಲ ರೀತಿಯ ಫೆಸಿಲಿಟೀಸ್ ಕೊಡುವಂಥದ್ದು, ಮಧ್ಯಾಹ್ನದ ಬಿಸಿ ಊಟ ಕೊಡುವಂಥದ್ದು, ಅವ್ರಿಗೀಗ ರೆಗ್ಯುಲರೈಸ್ ಮಾಡ್ತಕ್ಕಂಥ ಕೆಲಸ. ಇವ್ರು ಏನಾದರೂ ಇಂಥ ಒಂದು ಕ್ರಮ ತಗೊಂಡ್ರೆ ಅವರು ಇಂದಿರಾ ಕ್ಯಾಂಟೀನ್ ಮಾಡ್ತಕ್ಕಂಥ ಆ ರೀತಿಯ ಒಂದು ಜನರಿಗೆ ಇವತ್ತು ಕೂಡ ಹೇಳ್ಬೋದಾ? 5 ವರ್ಷದಲ್ಲಿ 7 ವರ್ಷ ಆಕ್ಚುಲಿ, ಯಾಕಂದ್ರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಯಡಿಯೂರಪ್ಪನವರಿದ್ರು. ಏನಾದರೂ ಬೆಂಗಳೂರು ನಗರದಲ್ಲಿ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಏನಾದರೂ ಒಂದು ಹೇಳಿ ಅವರು. BWSB ಈಗ ನಾವು ಸ್ಲಮ್ಗಳಿಗೆ 10,000 ಲೀಟರ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಎಲ್ಲ ಬಾಕಿ ಬಿಲ್ಗಳೆಲ್ಲ ಮನ್ನಾ ಮಾಡೋದು, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಕಟ್ತಾ ಇದ್ದೀವಿ. 2020ನೇ ಇಸ್ವಿ ಒಳಗಡೆ ಬೆಂಗಳೂರಿನ ಸಂಪೂರ್ಣವಾದಂಥ ಕೊಳಚೆ ನೀರನ್ನು ಅದನ್ನು ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಸಾವಿರಾರು ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡಿದ್ದೀವಿ ಇದರಲ್ಲಿ. ಸೊ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಾವು ಮಾಡ್ಕೊಂಡ್ಬಂದಿದ್ದೀವಿ, ನಾವು ಜನರಿಗೆ ಲೆಕ್ಕ ಕೊಟ್ಟೇ ಕೊಡ್ತೀವಿ. ಆದರೆ ಭಾರತೀಯ ಜನತಾ ಪಕ್ಷದ ಭ್ರಷ್ಟ ನಾಯಕರುಗಳನ್ನು ಇಟ್ಕೊಂಡು ಈ ರೀತಿಯಾದಂಥ ಹೇಳಿಕೆ ಕೊಡೋದ್ರಲ್ಲಿ ಒಂದು ನಗೆ ಪಾಟಲಿನ ಒಂದು ಸಂಗತಿ ಅಂತ ಹೇಳ್ಬೋದು. ಯಾಕೆಂದರೆ ಅಶೋಕ್ ಕಟ್ಟ, ಕೃಷ್ಣೇಶ್ ಶೆಟ್ಟಿ ಕಟ್ಟ ಅವ್ರ ಮಗ, ಯಡಿಯೂರಪ್ಪನವರು, ವಿ ಸೋಮಣ್ಣ ಅವ್ರದ್ದು ಡಿನೋಟಿಫಿಕೇಶನ್ ಹಗರಣ ಎಲ್ಲ ಕೂಡ ಇದು ಆಗಿರುವಂಥದ್ದು. ಅದರಿಂದ ಇವತ್ತು ಜಾರ್ಜ್ ಸಾಹೇಬರು ಪೂರ್ತಿಯ ಮಾಹಿತಿ ಇನ್ನೂ ಹೆಚ್ಚಾಗಿ ಕೊಡ್ತಾರೆ. ನಾವು BJPಯವರೇ ದಯವಿಟ್ಟು ನೀವು ಇನ್ನು ಮುಂದೆ ಆದರೂ ನಿಮ್ಮ ಈ ಥರ ಪುಸ್ತಕಗಳನ್ನು ಬಿಡುಗಡೆ ಮಾಡಿಕೊಂಡು ನಿಮ್ಮ ತಲೆ ಮೇಲೆ ನೀವೇ ಚಪ್ಪಲಿ ಕಲರ್ ಹಾಕೋಬೇಡಿ. ಯಾಕಂತ ಹೇಳಿದ್ರೆ ನೀವು ಮಾಡಿರ್ತಕ್ಕಂಥ ಒಂದು ಕೆಲಸಗಳನ್ನು ಬೆಂಗಳೂರು ಜನ ನೋಡಿದ್ದಾರೆ, ಕರ್ನಾಟಕ ಜನ ನೋಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಹೊಸ ಕಾಯಕಲ್ಪ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಮತ್ತು ಆ ಒಂದು ಕೆಲಸದಲ್ಲಿ ಇವತ್ತು ಶಾಶ್ವತವಾದಂಥ ದೂರದೃಷ್ಟಿ ಇರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯವರ ಸರ್ಕಾರ. ಅದಕ್ಕೆ ಜನರಿಗೆ ಖಂಡಿತವಾಗಿಯೂ ನಿಜವಾದಂಥ ಲೆಕ್ಕ ಕೊಡ್ತೀವಿ. ಆ ನಿಜವಾದ ಲೆಕ್ಕ ಜನರಿಗೆ ಕಾಣ್ತಾ ಇದೆ. ಅದರಿಂದ ನಿಮ್ಮ ಈ ರೀತಿಯಾದಂಥ ಒಂದು ನಿರಾಧಾರವಾದಂಥ ಆರೋಪಗಳನ್ನು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿ
ಜನರಿಗೆ ಸತ್ಯಾಂಶಗಳನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿ ಅಂತ ನನ್ನ ಸಂದರ್ಭದಲ್ಲಿ ಹೇಳಿ, ಈಗ ಹಲವಾರು ವಿಚಾರಗಳನ್ನು ನಮ್ಮ ಸನ್ಮಾನ್ಯ ಸಚಿವರು ಹೇಳ್ತಾರೆ. ಯಾಕಂದರೆ ನಾನು ಆ ಡೀಟೇಲ್ಸ್ಗೆ ಹೋಗಕ್ಕೆ ಇಷ್ಟಪಡಲಿಲ್ಲ. ಅವ್ರು ಇರೋದ್ರಿಂದ ಇನ್ನೂ ಹೆಚ್ಚಿನ ಮಾಹಿತಿ, ಬೆಸ್ಟ್ ಸ್ಟ್ಯಾಟಿಸ್ಟಿಕ್ಸು, ಡೇಟಾ ಅವ್ರ ಹತ್ರ ಇದೆ. ಅದಾದಮೇಲೆ ನಾವು ನಿಮಗೆ ಈ ಪುಸ್ತಕವನ್ನು ಕೊಡ್ತೀವಿ. ಅವ್ರೇನು ಹೇಳಿದ್ದಾರೆ, ನಿಜಾಂಶ ಏನು ಅಂತ ಎರಡೂ ಕೂಡ ಕಂಪ್ಯಾರಿಟಿವ್ ಫಿಗರ್ ನಾವು ತಕ್ಷಣಕ್ಕೆ ಮಾಡಿದ್ದೀವಿ. ಅದನ್ನು ನಿಮಗೂ ಕೂಡ ಎಲ್ರಿಗೂ ಕೂಡ ಕೊಡ್ತೀವಿ. ಇಷ್ಟು ಹೇಳಿ ತಮಗೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಈಗ ಸನ್ಮಾನ್ಯ ಜಾರ್ಜ್ ಸಾಹೇಬರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರಗಳು. ಬಹುಶಃ ಬಿಜೆಪಿಯವರು ಹತಾಶರಾಗಿದ್ದಾರೆ. ಚುನಾವಣೆ ಹತ್ತಿರ ಬರ್ತಾ ಇದೆ. ಅವರ ಅಧ್ಯಕ್ಷರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರವಾಸ ಕೈಗೊಂಡಿದ್ದರು. ಅದು ಸಂಪೂರ್ಣವಾಗಿ ಜನ ಅವರಿಗೆ ಸ್ಪಂದಿಸಿರಲಿಲ್ಲ. ನಂತರ ಬಿಜೆಪಿಯ ದೊಡ್ಡ ಸ್ಟ್ರಾಟಜಿಸ್ಟ್ ಅಮಿತ್ ಶಾ ಅವರು ಈಸ್ ಎ ಪೇಪರ್ ಟೈಗರ್. ನಾವು ಸಾಕಷ್ಟು ಟೈಗರ್ಗಳನ್ನು ಕರ್ನಾಟಕದ ನೋಡಿದ್ವಿ. ಹೆಚ್ಚು ಟೈಗರ್ಗಳು ಇರೋದು ಕರ್ನಾಟಕದಲ್ಲಿ. ಇವರೊಂದು ಪೇಪರ್ ಟೈಗರ್ನ ತಗೊಂಡ್ಬಂದು ನಮಗೆ ತೋರಿಸಿರುತ್ತೆ ಕರ್ನಾಟಕ ಜನತೆಗೆ. ಕರ್ನಾಟಕ ಜನತೆ ಬುದ್ಧಿವಂತರು, ಇದು ಪೇಪರ್ ಟೈಗರ್ ಅಂತ ಗೊತ್ತಾಯ್ತು. ನಂತರ ಗುಜರಾತದ ಲೈನ್ ಬರ್ತದೆ ಅಂತ ಹೇಳಿದ್ರು. ಆ ಲೈನು ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಲೈನ್ ಇರೋಕ್ಕಿಲ್ಲ, ಆದರೆ ನಮ್ಮ ಬನ್ನಾರ್ಘಟ್ಟದಲ್ಲಿ ಲೈನ್ ಬೇಕಾದಷ್ಟು ಇದೆ. ಅಲ್ಲಿ ಸಫಾರಿ ಪಾರ್ಕಲ್ಲಿ ನೋಡಿದಾರೆ ನಮ್ಮ ಜನ ಲೈನ್ ಹೆಂಗಿದೆ ಅಂದ್ಬಿಟ್ಟು. ಹೇಳ್ತೀನಿ ಲೈನ್ ಅಂತ ಹೇಳಿದೆ. ಸಿಂಹ ಆದರೆ ಸಿಂಹ ಕಾಡಲ್ಲಿ ಇರಬೇಕಾದ್ರೆ ಸಿಂಹಕ್ಕೆ ಶಕ್ತಿ ಇರ್ತದೆ. ಅದೇ ಝೂವಲ್ಲಿರೋ ಸಿಂಹ ಹೆಂಗಿರ್ತದೆ? ಕರ್ನಾಟಕ ಜನ ನೋಡಿದ್ದಾರೆ. ಏನೋ ನಿಜವಾಗಿ ಕಾಡಿಂದ ಬಂದಿದೆ, ದೊಡ್ಡ ಶಕ್ತಿವಂತ ಸಿಂಹ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಸಿಂಹ ಗರ್ಜನೆ ಮಾಡಿದಾರಲ್ಲ, ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಗರ್ಜನೆ ಮಾಡೋ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಗರ್ಜನೆಗೆ ಶಕ್ತಿ ಇಲ್ಲ, ಇದು ಇದಕ್ಕಿಂತ ಬೆಟ್ಟರು ನಮ್ಮ ಝೂ ಅಲ್ಲಿ, ಮೈಸೂರು ಝೂ ಅಲ್ಲಿ ಇರೋದು ಸಿಂಹ, ಇದಕ್ಕೆ ಜೋರದಟ್ಟು ಜನ ತಿಳ್ಕೊಬಿಡ್ತು. ಟೋಟಲ್ ಆಗಿ ಈಗ ಅವರು ಹತಾಶರಾಗಿದ್ದಾರೆ. ಜನ ಅದಕ್ಕೆ ಅವರಿಗೆ ಸ್ಪಂದಿಸ್ತಾ ಇಲ್ಲ. ಕರ್ನಾಟಕ ಜನ ಬುದ್ಧಿವಂತರು. ಬಹುಶಃ ನಮ್ಮ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರ ಒಂದು ನಾಯಕತ್ವದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು ಅದೇನು ಚುನಾವಣೆಗೋಸ್ಕರ ಕೊಟ್ಟ ಕಾರ್ಯಕ್ರಮಗಳಲ್ಲ. ಅವರು ಮುಖ್ಯಮಂತ್ರಿಯಾಗಿ 1 ಗಂಟೆಯಲ್ಲಿ ಬಡವರಿಗೆ ನೇರವಾಗಿ, ಎಲ್ಲ ಜಾತಿಯ ಬಡವರಿಗೆ ನೇರವಾಗಿ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಸಾಕಷ್ಟು ಕೊಟ್ಟಿದ್ದಾರೆ. ನಾನು ಅದೆಲ್ಲ ಹೇಳಲಿಕ್ಕೆ ಹೋಗ್ಬಿಟ್ರೆ ಬಹುಶಃ ತುಂಬ ಟೈಮ್ ಬೇಕಾದ್ರೆ ನಿಮಗೆಲ್ಲ ಗೊತ್ತಿರೋದು, ನಾನೇನು ಹೇಳಬೇಕಾಗಿಲ್ಲ. ತಮಗೂ ಗೊತ್ತಿದೆ, ಕರ್ನಾಟಕ ಜನರಿಗೆ ಗೊತ್ತಿದೆ, ಪ್ರತಿಯೊಬ್ಬರು ಬೆನಿಫಿಷರೀಸಿಗೆ ಗೊತ್ತಿದೆ. ಈಗೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ತಾವು ನೋಡಿರ್ಬೋದು. ಅವರ ಪ್ರತಾಪ್ ಸಿಂಹ ಅವರ ರಾಷ್ಟ್ರೀಯ ಅಧ್ಯಕ್ಷರು ಬಂದುಬಿಟ್ಟು ಏನು ಹೇಳಿದ್ರು ಅಂತ ಹೇಳ್ಬಿಟ್ಟು ಅವರೇ ನಾವು ಗಲಾಟೆ ಮಾಡ್ರಿ, ಬೆಂಕಿ ಹಚ್ಚಿರಿ, ಎಷ್ಟು ಲಾಠಿ ಚಾರ್ಜ್ ಆಯಿತು ಅಂತ ಹೇಳಿದಾರೆ. ನಾವೇನೇ ಹೇಳಿದಲ್ಲ, ಪ್ರತಾಪ್ ಸಿಂಹನೇ ಸ್ವತಃ ಅಮಿತ್ ಶಾ ಏನು ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ತಾವು ನೋಡಿರ್ಬೋದು, ಒಬ್ಬರು MP ಆಗಿದ್ದವರು ರಾತ್ರಿ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆ ಹೊಡೆದಿದ್ದಾರೆ. ಅದೆಲ್ಲರೂ ವಿಡಿಯೋದಲ್ಲಿ ನೋಡಿದ್ದಾರೆ, ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ. ಇದೇ ಪ್ರತಾಪ್ ಸಿಂಹ ಸರ್ಕಾರಿ ವೆಹಿಕಲ್ ಅದು ತಕೊಂಡು ಹೋಗಿ ಪೊಲೀಸರ ಮೇಲೆ ನುಗ್ಗಿಸಿ ಅದನ್ನು ಡಿವೈಡರ್ಗೆಲ್ಲ ಹೊಡೆದಿದ್ದಲ್ಲ. ಎಲ್ಲ ಇಡೀ ಕರ್ನಾಟಕ ಜನ ಅಲ್ಲ, ಇಡೀ ರಾಷ್ಟ್ರ ಜನ ನೋಡಿದ್ದಾರೆ ಯಾವ ರೀತಿ ಇದ್ದು. ಎಂತ ಹೇಳಿಕೊಟ್ರಲ್ಲ ಅವರಿಗೆ, ಏನಾದ್ರು ಬೆಂಕಿ ಹಚ್ಚಿ ಗಲಾಟೆ ಮಾಡ್ರಿ ಅಂತ ಹೇಳ್ಬಿಟ್ರೆ ನಮ್ಮ ಸರ್ಕಾರಿ ಕಾರ್ ತಗೊಂಡು ಹೋಗ್ಬಿಟ್ಟು ಹಾಕುವುದು, ಅದಕ್ಕೆ ಹೋದ್ರು, ಇನ್ನೊಬ್ಬರು ಇದು ಮಾಡಿದ್ರು. ಆ ಡಾಕ್ಟ್ರಿಗೆ ಹೊಡೆದವ್ರಿಗೆ ಏನು ಮಾಡಿದ್ರು, ತಗೊಂಡೋಗಿ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ರು. ಆ ಸೆಂಟ್ರಲ್ ಮಿನಿಸ್ಟರ್ ಮಾಡಿದ ಮೇಲೆ ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಇಡೀ ಕರ್ನಾಟಕ ರಾಜ್ಯ ನಮಗೂ ಗೊತ್ತಿದ್ದು ಯಾವ ರೀತಿಯಲ್ಲಿ ಮಾತಾಡ್ತಾರೆ. ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದು. ನಾನೇನು ಅವ್ರಿಗೇನು ಅವ್ರ ಮೇಲೆ ಏನೋ ಹೇಳೋದಿಲ್ಲ, ಯಾಕಂದ್ರೆ ಹೇಳ್ಬಿಟ್ರೆ ಅವ್ರ ನಾಯಕರು ಬಂದ್ಬಿಟ್ಟು ಇಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತಾರೆ. ಒಬ್ಬರು ಪ್ರಧಾನಿ
ನಾವು ಸುಮಾರು ಪ್ರಧಾನಿಗಳನ್ನ ನೋಡಿದ್ದೀವಿ. ಒಂದು ಚುನಾವಣೆ ಇರ್ಬೋದು, ಅದೇ ಪ್ರಧಾನಿಯವರು ಅವರ ಅಂತಸ್ತನ್ನು ಬಿಟ್ಟು ಕೆಳಮಟ್ಟಕ್ಕೆ ಹೋಗ್ಬಿಟ್ಟು ಭಾಷಣ ಮಾಡಿ ನಾನಂತೂ ನನ್ನ ರಾಜಕೀಯ ಜೀವನದಲ್ಲಿ ನೋಡಲಿಲ್ಲ. ಏನೆಲ್ಲ ಮಾತಾಡಿದ್ರು, ಪರ್ಸೆಂಟೇಜ್ ಅಂತ ಹೇಳ್ತಾರೆ. ಯಾರು ಏನಾದರೂ ಒಂದು ಉದಾಹರಣೆ ಹೇಳಿದಾರ ಅಥವಾ ಒಂದು ದಾಖಲೆ ಕೊಟ್ಟಿದ್ದಾರೆ, ಯಾವುದಾದ್ರು ಒಂದು ಹೇಳ್ಬೇಕಲ್ಲ, ಒಂದು ಪರ್ಸೆಂಟೇಜ್ ಇಷ್ಟ ಇದು ಅಂತ. ಇವರು 4.5 ವರ್ಷದಿಂದ ಎಲ್ಲ ಕಡೆ ಹುಡುಕಿದರು. ಯಾಕೆಂದ್ರೆ ಅವ್ರು ಯಾರು ಹೇಳ್ಕೊಟ್ಟಿದ್ದಾರೆ ನೋಡಿ, ನಮ್ಮವರೆಲ್ಲ ನಾಯಕರುಗಳು ಜೈಲಿಗೆ ಹೋಗಿದ್ದಾರೆ, ಭ್ರಷ್ಟಾಚಾರಕ್ಕೆ ಹೋಗಿದ್ದಾರೆ. ನಾವು ಭ್ರಷ್ಟಾಚಾರ ಅಂತ ಹೇಳ್ತಿದ್ದರೆ ನಮಗೆ ಮತ್ತೆ ಚುನಾವಣೆಯಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ, ಹುಡುಕಿದರು. ಇಲ್ಲಿ ತನಕ ಯಾವುದಾದ್ರೂ ಒಂದು ದಾಖಲೆ ಕೊಟ್ಟಿದ್ದಾರಾ ಅಥವಾ ಯಾವುದಾದ್ರೂ ಗುರುತರವಾದ ಒಂದು ಪ್ರಕರಣ ಇಂಥದ್ದು ಆಗಿದೆ ಅಂತ ಹೇಳಿದಾರ? ಹೇಳಲಿಲ್ಲ. ಒಬ್ಬರು ಪ್ರಧಾನಿ ಬಂದುಬಿಟ್ಟು ಅವರ ಮೂಗಿನ ಕೆಳಗಡೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಒಂದು ವರ್ಷ ಖರ್ಚು ಮಾಡ್ತಿದ್ದಾರೆ. ರಾಫೇಲ್ದಲ್ಲಿ UPA ಸರ್ಕಾರ ಇರುವಾಗ ಎಷ್ಟು, ಅದಕ್ಕೆ ಒಂದು ವಿಮಾನಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಆ ವಿಮಾನದನ್ನ HAL ಅಲ್ಲೇ ಮೇಂಟೆನೆನ್ಸ್ ಮಾಡಬೇಕು, ಟೆಕ್ನಾಲಜಿ ಟು ಬಿ ಟ್ರಾನ್ಸ್ಫರ್ ಟು HAL ಅಂತ ಹೇಳಿದ್ದಾರೆ. ಅದನ್ನು ಹೋಗಿ ಗುಟ್ಟಾಗಿ ಹೋಗಿ ಫ್ರಾನ್ಸಲ್ಲಿ ಹೋಗಿ ಮಾಡಿಬಿಟ್ಟು ಎಷ್ಟಕ್ಕೆ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ರೆ ಅದು ಟಾಪ್ ಸೀಕ್ರೆಟ್. ಅದು ವಿಮಾನಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಕೇಳಿದರೆ ಅದು ಟಾಪ್ ಸೀಕ್ರೆಟ್ ಅಂತ ಯಾರು ಹೇಳ್ತಾರಾ? ಅದು ಸೀಕ್ರೆಟ್ ಅಂತ ಹೇಳುವಾಗ ಗೊತ್ತಾಗ. ಇಂಥ ಪ್ರಧಾನಿ ಬಂದು ಏನು ಹೇಳಿದ್ರು? 10% ಅಂತ ಹೇಳಿದ್ರು. ಬಹುಶಃ ನಮ್ಮ ಕರ್ನಾಟಕ ಜನತೆ ವಿಚಾರದಲ್ಲಿ, ಕರ್ನಾಟಕದ ಪ್ರೈಡ್ ವಿಚಾರದಲ್ಲಿ ಈ ರೀತಿ ಒಬ್ಬರು ಮಾತಾಡೋದು, ಪ್ರಧಾನಿ ಬಂದು ಮಾತಾಡೋದು ನಮ್ಮ 6.5 ಕೋಟಿ ಜನಕ್ಕೆ ಅಪಮಾನ ಮಾಡಿದಂಗೆ ಆಗ್ತದೆ. ಇವತ್ತು ನಾನೊಂದು ಪ್ರಶ್ನೆ ಕೇಳ್ತೀನಿ. ನನ್ನ ರಮೇಶ್ ಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಹಿಟ್ಲರು ಅಂದ್ಬಿಟ್ಟು. ಬಹುಶಃ ಹಿಟ್ಲರ್ ಕೆಳಗಡೆ ಒಬ್ಬರು ಇನ್ಫಾರ್ಮೇಶನ್ ಮಿನಿಸ್ಟರ್ ಇದ್ರು, ಗೋಬೆಲ್ ಅಂದ್ಬಿಟ್ಟು. 100 ಸತಿ ಸುಳ್ಳು ಹೇಳ್ಬಿಟ್ಟು ಅದನ್ನ ನಿಜ ಮಾಡುವಂಥದ್ದು ಆ ಒಂದು ಹವ್ಯಾಸ ಇಟ್ಟುಕೊಂಡವರು ಹಿಟ್ಲರ್ದು ಇನ್ಫಾರ್ಮೇಶನ್ ಮಿನಿಸ್ಟ್ರು. ಇವರು ಅದನ್ನೇ ಮಾಡ್ತಿದ್ದಾರೆ. ಮೇಲಿಂದ ಹಿಡಿದು ಕೆಳಗಡೆ ತನಕ ಎಲ್ಲ ನಾಯಕರುಗಳು ಮಾತಾಡೋದು ಬರೀ ಸುಳ್ಳೆ. ಇವರು ಸತ್ಯ ಹೇಳಿ ಅವ್ರಿಗೆ ಅಭ್ಯಾಸನೇ ಇಲ್ಲ. ಅವರ ಆ ಪಕ್ಷಕ್ಕೆ ಸೇರಿದ ಅವತ್ತಿಂದ ಕಲಿಸೋದು ಹಿಂಗೆ ಸುಳ್ಳು ಹೇಳಿ ಸುಳ್ಳು ಹೇಳಿ ಸುಳ್ಳು ಹೇಳಿ ಅಂತ.